ओम नमः शिवाय। भारत माता ಶಿವಶಕ್ತಿ ಅವತಾರ ಪರಮಾತ್ಮವಾಣಿ ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 22/4/2026 ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ. ಪ್ರೀತಿಯ ಮಕ್ಕಳೇ, ವಿನಾಶದ ಸಮಯವು ಹತ್ತಿರ ಬಂದಾಗ ನಿಮ್ಮೊಂದಿಗೆ ಟೋಲಿ ತಿನ್ನುವವರು ಬಹಳಷ್ಟು ಮಂದಿ ಬರುತ್ತಾರೆ. ನಿಮ್ಮ ಹೆಸರು ಪ್ರಸಿದ್ಧಿ ಆಗುವುದಂತೂ ಖಂಡಿತ. ಇವರಿಗೆ ಪರಮಪಿತ ಶಿವ ಪರಮಾತ್ಮನು ಓದಿಸುತ್ತಿದ್ದಾರೆ ಎನ್ನುವುದನ್ನು ಅವರು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಜ್ಞಾನ ಸಾಗರನೇ ಈ ಜ್ಞಾನವನ್ನು ಕೊಡುತ್ತಾರೆ. ಕೃಷ್ಣನನ್ನು ಜ್ಞಾನಸಾಗರ ಎಂದು ಕರೆಯಲಾಗುವುದಿಲ್ಲ. ಓಂ ನಮಃ ಶಿವಾಯ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ, ನಾವು ದೇವತೆಗಳಾಗುತ್ತಿದ್ದೇವೆ ಎಂದು ನಿಮಗೆ ಗೊತ್ತಿದೆ. ಓದುವ ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ನಾವು ಇಂಥದ್ದಾಗಲು ಓದುತ್ತಿದ್ದೇವೆ ಎಂದು ಅವಶ್ಯವಾಗಿ ಇರುತ್ತದೆ. ಮೊಟ್ಟ ಮೊದಲು ಟೀಚರ್ ಅವಶ್ಯವಾಗಿ ನೆನಪಾಗುತ್ತಾರೆ. ಯಾವ ಟೀಚರ್ ಮೂಲಕ ನೀವು ದೇವತೆಗಳಾಗುತ್ತಿದ್ದೀರೋ ಆ ಟೀಚರ್ ಅನ್ನು ನೀವು ಅವಶ್ಯವಾಗಿ ನೆನಪು ಮಾಡುತ್ತೀರಿ. ಎದ್ದೇಳುತ್ತಾ ಕೂರುತ್ತಾ ತಿರುಗಾಡುತ್ತಾ ವಿದ್ಯಾರ್ಥಿಗೆ ಟೀಚರ್ ಅವಶ್ಯವಾಗಿ ನೆನಪಿರುತ್ತಾರೆ. ಇದು ನಿಮ್ಮ ಅನುಭವವಾಗಿದೆ. ನಾವು ಮನೆಗೆ ಹೋದರೂ ಅಥವಾ ಸೆಂಟರ್ಗೆ ಹೋದರೂ ನಾವು ದೇವತೆಗಳಾಗುತ್ತಿದ್ದೇವೆ ಎಂದು ನಮ್ಮ ಬುದ್ಧಿಯಲ್ಲಿ ಅವಶ್ಯವಾಗಿ ಇರುತ್ತದೆ. ನೀವು ಅನುಭವವನ್ನು ಹೇಳುತ್ತೀರಲ್ಲವೇ? ನಾವು ವಿದ್ಯಾರ್ಥಿಗಳು ಬೇಹದ್ದಿನ ಟೀಚರ್ ಮೂಲಕ ಓದುತ್ತಿದ್ದೇವೆ. ಟೀಚರ್ ಕೂಡ ನೆನಪಿದ್ದಾರೆ ಮತ್ತು ಗುರಿಯೂ ನೆನಪಿದೆ. ನಾವು ದೇವತೆಗಳಾಗುವವರಾಗಿದ್ದೇವೆ. ಯಾವ ದೇವತೆ? ಅದಂತೂ ಈ ಲಕ್ಷ್ಮೀನಾರಾಯಣರ ಚಿತ್ರದ ಹೊರತಾಗಿ ಬೇರೇನೂ ನಿಮಗೆ ನೆನಪಾಗುವುದಿಲ್ಲ. ಬೇರೆ ಇಂತಹ ಸುಂದರವಾದ ಚಿತ್ರ ಯಾವುದೂ ಇಲ್ಲ. ಓದಿಸುವಂತಹ ಶಿವಬಾಬಾ ಕೂಡ ನೆನಪಿರುತ್ತಾರೆ. ಏನು ಓದಿಸುತ್ತಾರೆ ಎಂದು ನೆನಪಿದೆ, ಏಕೆಂದರೆ ಈ ಶಿಕ್ಷಣ ವಿಚಿತ್ರವಾಗಿದೆ. ಈ ಲಕ್ಷ್ಮೀನಾರಾಯಣರ ಚಿತ್ರವಂತೂ ಹೊಸ ಪ್ರಪಂಚದ್ದಾಗಿದೆ. ಇವರು ಈ ಪ್ರಪಂಚದವರಲ್ಲ. ಇವರು ದೇವತೆಗಳಾಗಿದ್ದರು ಎಂದು ಮನುಷ್ಯರು ಸ್ವತಃ ಈ ದೇವತೆಗಳ ಮುಂದೆ ಹೋಗಿ ತಲೆಬಾಗುತ್ತಾರೆ. ಗುರಿ ಉದ್ದೇಶ ಒಂದೇ ಚಿತ್ರದ್ದಾಗಿದೆ. ಈ ಲಕ್ಷ್ಮೀನಾರಾಯಣ ಅಥವಾ ವಿಷ್ಣು ನಾವು ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೇವೆ ಎಂದು ಅವಶ್ಯವಾಗಿ ನೆನಪಿರಬೇಕು. ಇದು ಮಹಾರಾಜ ಮಹಾರಾಣಿಯರ ಚಿತ್ರವಾಗಿದೆ. ಗುರಿ ಉದ್ದೇಶವಿರುವ ಬೇರೆ ಯಾವುದೇ ಚಿತ್ರವಿಲ್ಲ. ಈ ಲಕ್ಷ್ಮೀನಾರಾಯಣರ ಹೊರತಾಗಿ ಬೇರೆ ಯಾರ ಚಿತ್ರವಿದೆ? ಅಂದ್ರೆ ಗುರಿ ಉದ್ದೇಶದ ಚಿತ್ರ ಬೇರೆ ಯಾರದ್ದಿದೆ? ಆದ್ದರಿಂದ ಬಾಬಾ ನಮ್ಮನ್ನು ದೇವತೆಗಳನ್ನಾಗಿ ಮಾಡಲು ಓದಿಸುತ್ತಿದ್ದಾರೆ ಎಂದು ನಿಮ್ಮ ಬುದ್ಧಿಯಲ್ಲಿ ಅವಶ್ಯವಾಗಿ ಇರಬೇಕು. ಇಡೀ ಭಾರತವಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಬೇರೆ ಯಾವುದೇ ಚಿತ್ರವಿಲ್ಲ. ವಾಸ್ತವದಲ್ಲಿ ರಾಮ ಸೀತೆಯನ್ನು ನೀವು ಸ್ವರ್ಗದ ದೇವತೆಗಳೆಂದು ಕರೆಯುವುದಿಲ್ಲ. ನಿಮ್ಮ ಗುರಿ ಉದ್ದೇಶವೇ ಇದಾಗಿದೆ. ನಿಮಗಾಗಿ ಇಡಲಾಗಿರುವ ಚಿತ್ರವು ಇದೊಂದೇ ಆಗಿದೆ. ನಾವು ಯಾವ ದೇವಿ ದೇವತೆಗಳಾಗುತ್ತೇವೆ ಎಂದು ನಿಮ್ಮ ಬುದ್ಧಿಯಲ್ಲಿ ಅವಶ್ಯವಾಗಿ ಇರಬೇಕು. ಚಿತ್ರವಂತೂ ಅವಶ್ಯವಾಗಿ ಬೇಕಲ್ಲವೇ? ಈ ಚಿತ್ರ ನಿಮ್ಮ ಮುಂದಿದೆ. ಗುರಿ ಉದ್ದೇಶದ ಬೇರೆ ಯಾವುದೇ ಚಿತ್ರವಿಲ್ಲ. ತಂದೆ ಮತ್ತು ಈ ಆಸ್ತಿ ಶಿವ ಬಾಬಾರವರ ನಂತರ ಎರಡನೆಯದು. ಇದು ಲಕ್ಷ್ಮೀನಾರಾಯಣರ ಚಿತ್ರ. ಅವರು ಓದಿಸುವವರು ಮತ್ತು ಇದು ಶಿಕ್ಷಣದ ಫಲಿತಾಂಶವಾಗಿದೆ. ಇದಂತೂ ಬಹಳ ಸುಲಭವಾಗಿದೆ. ಶಿವಬಾಬಾ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು. ಇದು ಸಹ ಮನ್ಮನಾಭವ ಆಯಿತಲ್ಲವೇ? ದೇಹದ ಎಲ್ಲಾ ಧರ್ಮಗಳನ್ನು ಬಿಟ್ಟು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಮಧ್ಯಾಜೀಭವ. ಇದರಲ್ಲಿ ಯಾವುದೇ ಕಷ್ಟವಿಲ್ಲ. ಬಾಬಾ ನಮ್ಮನ್ನು ನರನಿಂದ ನಾರಾಯಣನನ್ನಾಗಿ ಮಾಡುತ್ತಾರೆ. ಇವರು ದೇವತೆಗಳಾಗಿದ್ದಾರಲ್ಲವೇ? ಮತ್ತು ಪ್ರಜೆಗಳು ಇತ್ಯಾದಿಗಳ ಯಾವುದೇ ಚಿತ್ರವೂ ಇಲ್ಲ. ಲಕ್ಷ್ಮೀನಾರಾಯಣರ ವಂಶಾವಳಿ ಇದೆ. ಅದರಲ್ಲಿ 8 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ. ಆದ್ದರಿಂದ ನಾವು ಇವರ ಸೂರ್ಯವಂಶಿ ವಂಶಾವಳಿಯಲ್ಲೇ ಬರುತ್ತೇವೆ ಎಂದು ನೀವು ಹೇಳುತ್ತೀರಿ. ನಿಮ್ಮ ಮನೆ ಇರಲಿ ಅಥವಾ ಎಲ್ಲೇ ಇರಲಿ, ನಿಮ್ಮನ್ನು ಸದಾ ವಿದ್ಯಾರ್ಥಿ ಎಂದು ತಿಳಿದುಕೊಳ್ಳಿ. ಬಾಬಾ ನಮ್ಮ ಟೀಚರ್ ಆಗಿದ್ದಾರೆ. ಗುರಿ ಉದ್ದೇಶವನ್ನೂ ಸಹ ಬುದ್ಧಿಯಲ್ಲಿಟ್ಟುಕೊಳ್ಳಬೇಕು ಮತ್ತು ಜೊತೆಗೆ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು. ಅರ್ಧಕಲ್ಪ ಭಕ್ತಿ ಮಾರ್ಗದಲ್ಲಿ ನಾವು ಇವರ ದೈವಿ ಸ್ವಭಾವವನ್ನು ವರ್ಣನೆ ಮಾಡುತ್ತಾ ಬಂದಿದ್ದೇವೆ ಎಂದು ನಿಮಗೆ ಗೊತ್ತಿದೆ. ಅಸುರಿ ಸ್ವಭಾವ ಮತ್ತು ದೈವಿ ಸ್ವಭಾವದ ವ್ಯತ್ಯಾಸವು ಈಗ ನಿಮಗೆ ಗೊತ್ತಿದೆ. ಮೊದಲು ನಾವು ನೀಚರು ಪಾಪಿಗಳಾಗಿದ್ದೇವೆ ಎಂದು ಹೇಳುತ್ತಿದ್ದೆವು. ಈಗ ನಾವು ಸಹ ಇವರಂತೆ ದೇವತೆಗಳಂತೆ ಆಗಬೇಕು ಎಂದು ತಿಳಿದುಕೊಂಡಿದ್ದೀರಿ. ಶ್ರೇಷ್ಠಾತಿ ಶ್ರೇಷ್ಠ
ಓದಿಸುವಂತಹ ತಂದೆ ಸಿಕ್ಕಿದ್ದಾರೆ ಅಂದ ಮೇಲೆ ಶ್ರೇಷ್ಠ ಪದವಿ ಸಿಗುತ್ತದೆ. ಇದಕ್ಕಿಂತ ಶ್ರೇಷ್ಠವಾದ ಪದವಿ ಬೇರೆ ಯಾವುದೂ ಸಿಗಲು ಸಾಧ್ಯವಿಲ್ಲ. ಭಗವಾನುವಾಚವಿದೆ, ಭಗವಂತನು ಸ್ವತಃ ಓದಿಸುತ್ತಾರೆ. ಕೃಷ್ಣನನ್ನು ಭಗವಂತನೆಂದು ತಿಳಿದು ನೆನಪು ಮಾಡಬಾರದು. ಮೊದಲು ಭಗವಂತನನ್ನು ನೆನಪು ಮಾಡಬೇಕು, ನಂತರ ಕೃಷ್ಣನನ್ನು. ಶಿವಬಾಬಾ ಇವರನ್ನು ಕೃಷ್ಣನನ್ನಾಗಿ ಮಾಡುತ್ತಾರೆ. ಕೃಷ್ಣನು ಚಿಕ್ಕ ವಯಸ್ಸಿನಲ್ಲಿಯೇ ರಾಜಕುಮಾರ ಆಗಿದ್ದಾನಲ್ಲವೇ? ಲಕ್ಷ್ಮೀನಾರಾಯಣರೇ ಚಿಕ್ಕ ವಯಸ್ಸಿನಲ್ಲಿ ರಾಧೆ ಕೃಷ್ಣರಾಗಿದ್ದರು. ಇವರು ವರ್ಲ್ಡ್ ಪ್ರಿನ್ಸ್ ಆಗಿದ್ದರು ಎಂದು ಮಕ್ಕಳಿಗೆ ಗೊತ್ತಿದೆ. ಅಂದ್ರೆ ರಾಜಕುಮಾರ, ಜಗತ್ತಿನ ರಾಜಕುಮಾರ ಆಗಿದ್ದಾರೆ ಎನ್ನುವುದು ಮಕ್ಕಳಿಗೆ ಗೊತ್ತಿದೆ. ಆದ್ದರಿಂದ ಈಗ ಭಿಕಾರಿಯಾಗಿದ್ದಾರೆ. ಭಾರತವು ಡಬಲ್ ಕಿರೀಟಧಾರಿಯಾಗಿತ್ತು, ಈಗಂತೂ ಭಾರತವು ಕಂಗಾಲಾಗಿದೆ. ಕೃಷ್ಣನ ರಾಜ್ಯಭಾರ ಎಂದು ಹೇಳಲಾಗುವುದಿಲ್ಲ, ಲಕ್ಷ್ಮೀನಾರಾಯಣರ ರಾಜ್ಯಭಾರ ಎಂದು ಹೇಳಲಾಗುತ್ತದೆ. ಈಗ ಈ ಸಂಪೂರ್ಣ ಶಿಕ್ಷಣದ ಮೂಲ ಸಾರಾಂಶವೇನು? ಶಿವಬಾಬಾರವರನ್ನು ನೆನಪು ಮಾಡಬೇಕು. ಓದಿಸುವಂತಹ ಟೀಚರ್ ಅಂತೂ ಅವಶ್ಯವಾಗಿ ನೆನಪಿರುತ್ತಾರಲ್ಲವೇ? ಇವರು ನಮ್ಮ ತಂದೆಯೂ ಆಗಿದ್ದಾರೆ, ಟೀಚರ್ ಆಗಿದ್ದಾರೆ, ಗುರುವಾಗಿದ್ದಾರೆ, ಅರ್ಥಾತ್ ದಡ ಸೇರಿಸುವವರಾಗಿದ್ದಾರೆ ಎಂದು ಮಕ್ಕಳಿಗೆ ಗೊತ್ತಿದೆ. ಗುರಿ ಉದ್ದೇಶವಂತೂ ಅವಶ್ಯವಾಗಿಯೂ ಬೇಕಲ್ಲವೇ? ಮನುಷ್ಯರು ಗುರುಗಳನ್ನು ಮಾಡುತ್ತಾರೆ, ಅದರಿಂದ ನಮಗೇನು ಸಿಗುತ್ತದೆ ಎಂದು ಯಾರಾದರೂ ಅವರನ್ನು ಕೇಳಿದರೆ ಸನ್ಯಾಸಿಗಳು ಎಂದಿಗೂ ಹೇಳಲು ಸಾಧ್ಯವಿಲ್ಲ. ಅವರಂತೂ ಈ ರಾಜಯೋಗವನ್ನು ಕಲಿಯುವುದೇ ಇಲ್ಲ, ಕಲಿಸಲು ಸಾಧ್ಯವಿಲ್ಲ. ನಿರಾಕಾರ ತಂದೆಯೇ ನಿರಾಕಾರಿ ಮಕ್ಕಳಿಗೆ ಅರ್ಥಾತ್ ಆತ್ಮಗಳಿಗೆ ತಿಳಿಸುತ್ತಾರೆ. ಈ ತಂದೆಯಂತೂ ಒಬ್ಬರೇ ಆಗಿದ್ದಾರೆ. ಆದ್ದರಿಂದ ಮಕ್ಕಳು ಬುದ್ಧಿಯಲ್ಲಿ ತಂದೆಯನ್ನು ನೆನಪು ಮಾಡಬೇಕು ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು. ನಮ್ಮ ಬಾಬಾ ಜ್ಞಾನದ ಸಾಗರ, ಸುಖದ ಸಾಗರರಾಗಿದ್ದಾರೆ. ಅವರ ಮಹಿಮೆಯೇ ಬೇರೆಯಾಗಿದೆ, ದೇವತೆಗಳ ಮಹಿಮೆ ಬೇರೆಯಾಗಿದೆ. ಶಿವನ ಚಿತ್ರದಲ್ಲೂ ಅವರ ಮಹಿಮೆಯನ್ನು ಬರೆಯಲಾಗಿದೆ. ಯಾರಾದರೂ ಗೊಂದಲಕ್ಕೊಳಗಾದಾಗ ಬಾಬಾರವರಿಗೆ ಪತ್ರ ಕಳುಹಿಸುತ್ತಾರೆ. ಆಗ ಬಾಬಾ ಮನ್ಮನಾಭವ ಎಂದು ಬರೆಯುತ್ತಾರೆ. ಯಾವ ವಿಷಯ ಅರ್ಥವಾಗುವುದಿಲ್ಲವೋ ಅದು ಮುಂದೆ ಹೋಗುತ್ತಾ ಅರ್ಥವಾಗುತ್ತದೆ. ಆ ಗೊಂದಲದಲ್ಲಿ ಬೀಳಬೇಡಿ. ಎಲ್ಲಾ ವಿಷಯಗಳನ್ನು ಬಿಟ್ಟು ತಂದೆಯ ನೆನಪಿನಲ್ಲಿ ತೊಡಗಿರಿ. 84 ಜನ್ಮಗಳ ಚಕ್ರವನ್ನು ತಿಳಿಸಲಾಗಿದೆ. ನನ್ನೊಬ್ಬನನ್ನೇ ನೆನಪು ಮಾಡಿರಿ ಎಂದು ತಂದೆ ಸ್ವತಃ ಹೇಳುತ್ತಾರೆ. ಕೃಷ್ಣ ಹೇಳುತ್ತಾನೋ ಅಥವಾ ಭಗವಂತ ಹೇಳುತ್ತಾರೋ ಅದು ಅರ್ಥ ಮಾಡಿಕೊಳ್ಳುವ ವಿಷಯವಾಗಿದೆ. ನನ್ನೊಬ್ಬನನ್ನೇ ನೆನಪು ಮಾಡಿದರೆ ನಿಮ್ಮ ಪಾಪಗಳು ನಾಶವಾಗುತ್ತವೆ, ಇದಂತೂ ನಿಶ್ಚಯವಾಗಿದೆ. ಉಳಿದಂತೆ ಕೃಷ್ಣನು ಭಗವಂತನಲ್ಲ. ಈ ಗೊಂದಲವಂತೂ ಇಡೀ ಪ್ರಪಂಚದಲ್ಲಿದೆ. ಇದು ಜ್ಞಾನ ಮಾರ್ಗವಾಗಿದೆ ಎಂದು ತಂದೆ ತಿಳಿಸಿದ್ದಾರೆ. ಭಕ್ತಿಯಲ್ಲಿ ಸೋಲು ಮತ್ತು ಜ್ಞಾನದಲ್ಲಿ ಗೆಲುವಿದೆ. ಭಕ್ತಿಯಲ್ಲಿ ಕೆಳಗೆ ಬೀಳುವುದೇ ಆಗಿದೆ, ಜ್ಞಾನದಲ್ಲಿ ಮೇಲೇರುವುದಾಗಿದೆ. ಇದು ಕೂಡ ಅರ್ಥ ಮಾಡಿಕೊಳ್ಳಲು ಸಾಕಷ್ಟು ವಿಷಯವಾಗಿದೆ. ಜ್ಞಾನವನ್ನು ನಾಲೆಡ್ಜ್ ಎಂದು ಕರೆಯಲಾಗುತ್ತದೆ. ಶಾಸ್ತ್ರಗಳ ಶಿಕ್ಷಣ ಕೂಡ ಇದೆ, ತಂದೆ ಓದಿಸುವಂತಹ ಶಿಕ್ಷಣ ಕೂಡ ಇದೆ. ಶಾಸ್ತ್ರಗಳ ಶಿಕ್ಷಣದಲ್ಲಿ ಗುರಿ ಉದ್ದೇಶವಿಲ್ಲ ಮತ್ತು ಈ ಶಿಕ್ಷಣದಲ್ಲಿ ಗುರಿ ಉದ್ದೇಶವಿದೆ. ಮನುಷ್ಯರಿಂದ ದೇವತೆಯಾಗುವುದು ಇದು ಸಹ ಶಿಕ್ಷಣವಾಗಿದೆ. ಇದು ಪಾಠಶಾಲೆಯಾಗಿದೆ ಎಂದು ನೀವು ತಿಳಿಸಬಹುದು. ಗೀತಾ ಪಾಠಶಾಲೆಯಲ್ಲೇ ಭಗವಂತನು ಸ್ವತಃ ಹೇಳುತ್ತಾರೆ, ನಾನು ರಾಜಯೋಗವನ್ನು ಕಲಿಸುತ್ತೇನೆ. ಇದು ಆತ್ಮಿಕ ಜ್ಞಾನವಾಗಿದೆ, ಅದು ಶಾರೀರಿಕ ಜ್ಞಾನ ಆಗಿದೆ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಜ್ಞಾನವನ್ನು ಕೊಡುತ್ತಿದ್ದಾರೆ. ಇದು ಕೂಡ ಬುದ್ಧಿಯಲ್ಲಿರುವುದು ಎಷ್ಟು ಕಷ್ಟವಾಗುತ್ತದೆ. ಅವರು ಶಾರೀರಿಕ ತಂದೆ, ಇವರು ಆತ್ಮಿಕ ತಂದೆ. ಇವರಲ್ಲಿ ಈ ವಿಶೇಷತೆ ಇದೆ. ಯಾರು ತಂದೆಯೂ ಆಗಿದ್ದಾರೆ, ಟೀಚರ್ ಆಗಿದ್ದಾರೆ, ಸದ್ಗುರುವೂ ಆಗಿದ್ದಾರೆ. ಇವರು ಪವಿತ್ರರನ್ನಾಗಿ ಮಾಡಬೇಕಿದೆ, ಹೊಸ ಪ್ರಪಂಚಕ್ಕೂ ಕರೆದುಕೊಂಡು ಹೋಗಬೇಕಿದೆ. ಆಸ್ತಿಯೂ ಸಿಗುತ್ತದೆ. ತಂದೆ, ಟೀಚರ್, ಗುರು ಮೂವರು ಒಬ್ಬರೇ ಆಗಿದ್ದಾರೆ. ಟೀಚರ್ ಕುಳಿತು ಶಿಕ್ಷಣವನ್ನು ಕೊಡುತ್ತಾರೆ. ಇಂತಹ ಬೇರೆ ಯಾರೂ ಇರಲು ಸಾಧ್ಯವಿಲ್ಲ. ತಂದೆ ಜ್ಞಾನವನ್ನು ಕೊಡಬೇಕೆಂದರೂ ಮನುಷ್ಯರ ತನುವಿನಲ್ಲೇ ಬರುತ್ತಾರಲ್ಲವೇ? ಮತ್ತು ಬೇರೆ ಯಾರು ತಂದೆ, ಟೀಚರ್, ಗುರು ಒಬ್ಬರೇ ಆಗಿರಲು ಸಾಧ್ಯವಿಲ್ಲ. ತ್ವಮೇವ ಮಾತಾಶ್ಚ ಪಿತಾ ಎಂದು ಗಾಯನವೂ ಮಾಡಲಾಗುತ್ತದೆ. ಯಾವ ವಿದ್ಯೆಯನ್ನು ಕೊಡುತ್ತಾರೆ? ಬೇರೆಲ್ಲರೂ ಶಾರೀರಿಕ ವಿದ್ಯೆಯನ್ನು ಕೊಡುತ್ತಾರೆ. ಒಬ್ಬ ಆತ್ಮಿಕ ತಂದೆಯೇ ಆತ್ಮಿಕ ವಿದ್ಯೆಯನ್ನು ಕೊಡುತ್ತಾರೆ. ಈ ವಿಷಯಗಳು ಯಾವುದೇ ಮನುಷ್ಯ ಮಾತ್ರರಿಗೂ ಗೊತ್ತಿಲ್ಲ.
ಭಗವಂತನಿಗೆ ನಾಮ ರೂಪ ದೇಶ ಕಾಲವಿಲ್ಲ ಎಂದು ಹೇಳುತ್ತಾರೆ. ಆದ್ದರಿಂದ ನೀವು ಯಾರಿಗಾದರೂ ತಿಳಿಸಿದರೆ ಬಹಳ ವಾದ ವಿವಾದ ಮಾಡುತ್ತಾರೆ. ಯಾರು ತಂದೆ, ಟೀಚರ್, ಗುರುವಾಗಿದ್ದಾರೋ ಅವರು ಮತ್ತೆ ಸರ್ವವ್ಯಾಪಿ ಹೇಗಾಗಲು ಸಾಧ್ಯ? ಅವರ ನಾಮ ರೂಪ ಒಂದೇ ಆಗಿ ನಡೆದು ಬಂದಿದೆ. ಒಬ್ಬ ಟೀಚರ್ ಅನ್ನು ಬಿಟ್ಟು ಇನ್ನೊಬ್ಬರು ಓದಿಸುತ್ತಾರೆ ಎಂದಲ್ಲ, ಹಾಗೇನೂ ಇಲ್ಲ. ಒಬ್ಬ ಗುರು ಸತ್ತರೆ ನೀವು ಮತ್ತೆ ಇನ್ನೊಬ್ಬರನ್ನು ಮಾಡಿಕೊಳ್ಳುತ್ತೀರಾ? ಇಲ್ಲ. ಆ ಟೀಚರ್ ಕೂಡ ಸಾಯುತ್ತಾರೆ, ತಂದೆಯೂ ಸಾಯುತ್ತಾರೆ, ಗುರುವು ಸಾಯುತ್ತಾರೆ, ಅಂದ್ರೆ ದೇಹಧಾರಿಗಳೆಲ್ಲರೂ ಸಾಯುತ್ತಾರೆ. ಆದರೆ ಇವರು ಅಮರ ಕಥೆಯನ್ನು ಹೇಳುವಂತಹ ಅಮರ ತಂದೆ ಆಗಿದ್ದಾರೆ. ಶಿವಬಾಬಾ ತಂದೆಯೂ ಆಗಿದ್ದಾರೆ, ಟೀಚರ್ ಕೂಡ, ಸದ್ಗುರುವೂ ಕೂಡ ಆಗಿದ್ದಾರೆ. ಈ ಬೀಜವನ್ನು ಬಿತ್ತಬೇಕು. ಇದನ್ನು ತಿಳಿಸುವುದರಲ್ಲಿ ಆಶ್ಚರ್ಯವೂ ಅನಿಸುತ್ತದೆ. ಬೇರೆ ಯಾರಿಗೂ ತಂದೆ, ಟೀಚರ್, ಗುರು ಎಂದು ಕರೆಯುವುದಿಲ್ಲ. ಬಹಳ ಚೆನ್ನಾಗಿ ವಿಚಾರ ಮಾಡಬೇಕು. ಇದು ಸರಿಯಾಗಿದೆಯೇ? ಮರೆಯುವುದಿಲ್ಲ ತಾನೆ? ಅವಶ್ಯವಾಗಿ ವಿಚಾರ ನಡೆಯುತ್ತದೆ. ಈ ಪಾಯಿಂಟ್ಸ್ ಅನ್ನು ತಿಳಿಸಿದರೆ ಬಹಳ ಒಳ್ಳೆಯದು. ಬಹಳಷ್ಟು ಜನರಿಗೆ ಮರೆತು ಹೋಗುತ್ತದೆ. ಓದುವುದನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಬಿಡಬಾರದು. ತಂದೆ ಒಂದೇ ಮಾತನ್ನು ಹೇಳುತ್ತಾರೆ, ಮನ್ಮನಾಭವ. ಇದನ್ನಂತೂ ಪ್ರತಿದಿನ ತಿಳಿಸುತ್ತಾರೆ. ಉಳಿದಂತೆ ಮಧ್ಯ ಮಧ್ಯದಲ್ಲಿ ಹೊಸ ಹೊಸ ಪಾಯಿಂಟ್ಸ್ ಅನ್ನು ಅವಶ್ಯವಾಗಿ ಹೇಳುತ್ತಾರೆ. ಇದರಿಂದ ಎಲ್ಲರಿಗೂ ಉತ್ತರ ಸಿಗುತ್ತದೆ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿರಿ. ತಂದೆಯವರಾಗುವುದರಿಂದ ಆಸ್ತಿ ಅವಶ್ಯವಾಗಿ ಸಿಗುತ್ತದೆ. 84 ಜನ್ಮಗಳ ಚಕ್ರವನ್ನು ತಿಳಿದುಕೊಳ್ಳುವುದರಿಂದ ನೀವು ಚಕ್ರವರ್ತಿ ರಾಜರಾಗುತ್ತೀರಿ. ಕೇಳಲು ಕೂಡ ಏನೂ ಉಳಿಯುವುದಿಲ್ಲ. ಮಕ್ಕಳು ಇಲ್ಲಿಗೆ ಬರುತ್ತಾರೆ, ಬೇಹದ್ದಿನ ತಂದೆಯವರಾಗುತ್ತಾರೆ. ಆಗ ದೇಹವನ್ನು ಮರೆತು ಬಿಡುತ್ತಾರೆ. ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಎಲ್ಲಾ ಪಾಪಗಳು ಭಸ್ಮವಾಗುತ್ತವೆ. ಭಕ್ತಿ ಮಾರ್ಗದಲ್ಲಿ ಮನುಷ್ಯರಿಗೆ ಅಭ್ಯಾಸವಾಗಿದೆ. ಕೃಷ್ಣನನ್ನು, ರಾಮನನ್ನು ಎಷ್ಟು ನೆನಪು ಮಾಡುತ್ತಾರೆ? ಭಿನ್ನ ಭಿನ್ನ ನಾಮ ರೂಪಗಳಲ್ಲಿ ನೆನಪು ಮಾಡುತ್ತಾರೆ. ಅಂಬೆಯ ಎಷ್ಟು ಚಿತ್ರಗಳು ಇತ್ಯಾದಿಗಳನ್ನು ಮಾಡಿದ್ದಾರೆ. ಆದ್ದರಿಂದ ಅರ್ಧ ಕಲ್ಪದಿಂದ ಗೊಂದಲಕ್ಕೊಳಗಾಗಿದ್ದಾರೆ. ಎಲ್ಲಿಗೆ ಹೋದರೂ ಮತ್ತೆ ಉಲ್ಟಾ ಭಕ್ತಿ ಮಾರ್ಗದಲ್ಲೇ ಹೋಗುತ್ತಾರೆ. ತಂದೆ ಬಂದು ಎಲ್ಲರಿಗೂ ದಾರಿಯನ್ನು ತೋರಿಸುತ್ತಾರೆ. ಇದು ಚೈತನ್ಯ ಹೂವುಗಳ ತೋಟವಾಗಿದೆ. ಈ ಬೇಹದ್ದಿನ ಮಕ್ಕಳ ಬೇಹದ್ದಿನ ದೊಡ್ಡ ತಂದೆ ನಾನಾಗಿದ್ದೇನೆ. ಈ ಚೈತನ್ಯ ಹೂವುಗಳ ತೋಟದ ಬೇಹದ್ದಿನ ತೋಟಗಾರ ನಾನಾಗಿದ್ದೇನೆ ಎಂಬ ಯೋಚನೆ ತಂದೆಯ ಮನಸ್ಸಿನಲ್ಲಿ ಬರುತ್ತದೆ. ಆಗ ಯಾರು ಬೇರೆಯವರನ್ನು ತಮ್ಮ ಸಮಾನ ಸುವಾಸನೆಯುಳ್ಳ ಹೂವನ್ನಾಗಿ ಮಾಡುವ ಪುರುಷಾರ್ಥ ಮಾಡುತ್ತಾರೋ ಅವರ ಮೇಲೆ ಮೊದಲು ದೃಷ್ಟಿ ಬೀಳುತ್ತದೆ. ಯಾರು ಸ್ವತಃ ಹೂವಾಗಿರುತ್ತಾರೋ ಅವರೇ ಮಾಡುತ್ತಾರೆ. ಆದ್ದರಿಂದ ನಾನು ಯಾವ ರೀತಿಯ ಹೂವಾಗಿದ್ದೇನೆ ಎಂದು ತಮ್ಮ ಮನಸ್ಸಿನಲ್ಲಿ ತಿಳಿದುಕೊಳ್ಳಬೇಕು. ತಂದೆಯ ಮನಸ್ಸಿಗೆ ಇಷ್ಟವಾದ ಹೂವಾಗಿದ್ದೇನೆಯೇ ಅಥವಾ ತಂದೆಯ ದೃಷ್ಟಿಯಿಂದ ದೂರವಿರುವ ಎಕ್ಕದ ಹೂವಾಗಿದ್ದೇನೆಯೇ? ಪ್ರತಿಯೊಬ್ಬರು ತಮ್ಮನ್ನು ತಾವು ತಿಳಿದುಕೊಳ್ಳಬಹುದಲ್ಲವೇ? ತಂದೆ ನಿಮಗೆ ಎಂತಹ ಹೊಸ ಹೊಸ ವಿಷಯಗಳನ್ನು ಹೇಳುತ್ತಾರೆ. ತಂದೆ ಭಾರತದಲ್ಲೇ ಬರುತ್ತಾರೆ, ಭಾರತದಲ್ಲೇ ಮಕ್ಕಳಿಗೆ ಓದಿಸುತ್ತಾರೆ ಮತ್ತು ಈ ವೃಕ್ಷದ ಬೀಜ ರೂಪ ನಾನಾಗಿದ್ದೇನೆ ಎಂದು ತಮ್ಮ ಪರಿಚಯವನ್ನು ಕೊಡುತ್ತಾರೆ. ಎಲ್ಲ ಆತ್ಮಗಳ ತಂದೆ ನಾನಾಗಿದ್ದೇನೆ, ನಾನು ಬೀಜರೂಪ ಆಗಿದ್ದೇನಲ್ಲವೇ? ಆದ್ದರಿಂದ ತಂದೆಯಾಗಿರುವ ಕಾರಣ ತಂದೆ ಆಸ್ತಿಯನ್ನು ಕೊಡುತ್ತಾರೆ ಮತ್ತು ತಂದೆಯಿಂದ ಆಸ್ತಿ ಸಿಗುತ್ತದೆ ಎಂದು ಸಹ ಸಿದ್ಧವಾಗುತ್ತದೆ. ರಾವಣನಿಂದ ಶಾಪ ಸಿಗುತ್ತದೆ ಎಂದು ಇವರಿಗೆ ಗೊತ್ತಿಲ್ಲ. ಬಾಬಾ, ನೀವು ಬಂದರೆ ನಾವು ನಿಮ್ಮ ಜೊತೆಗೆ ವ್ಯಾಪಾರ ಮಾಡುತ್ತೇವೆ ಎಂದು ಭಕ್ತಿ ಮಾರ್ಗದಲ್ಲೂ ಹೇಳುತ್ತಾರೆ. ಬಹಳಷ್ಟು ವ್ಯಾಪಾರವನ್ನು ಖುಷಿಯಿಂದಲೂ ಮಾಡುತ್ತಾರೆ. ಯಾರಾದರೂ ಸಂಕುಚಿತ ಮನಸ್ಸಿನವರಾಗಿದ್ದರೆ ಅಸಹಾಯಕರಾಗಿ ವ್ಯಾಪಾರ ಮಾಡುತ್ತಾರೆ. ತಂದೆಯೊಂದಿಗೆ ವ್ಯಾಪಾರ ಮಾಡುವವರು ಬಹಳ ಧೈರ್ಯಶಾಲಿಗಳಾಗಿರಬೇಕು. ಏಕೆಂದರೆ ಅವಶ್ಯವಾಗಿ ವೀರತೆಯನ್ನು ತೋರಿಸಬೇಕಾಗಿದೆ. ಬ್ರಾಹ್ಮಣರ ಮಾಲೆ ಕರೆಕ್ಟಾಗಿ ತಯಾರಾಗಲು ಸಾಧ್ಯವಿಲ್ಲ. ಏಕೆಂದರೆ ಕೊನೆಯವರೆಗೂ ಯುದ್ಧ ನಡೆಯುತ್ತಲೇ ಇರುತ್ತದೆ. ಕೊನೆಯಲ್ಲಿ ಯುದ್ಧವು ಎಷ್ಟಿರುತ್ತದೆ ಎಂದರೆ ಅವಶ್ಯವಾಗಿ ಸೋಲಿಸಬಹುದು ಎಂದು ಅರ್ಥವಾಗುತ್ತದೆ. ಮಾಲೆಯಂತೂ ಅವಶ್ಯವಾಗಿ ತಯಾರಾಗುತ್ತದೆ. ಅದನ್ನು ಮತ್ತೆ ಭಕ್ತಿಯಲ್ಲಿ ಜಪಿಸಲಾಗುತ್ತದೆ. ಅಲ್ಲಿ ಸ್ವತಃ ದೇವತೆಗಳೇ ಆಗಿದ್ದಾರೆ, ಪೂಜ್ಯರಾಗಿದ್ದಾರೆ. ಅವರಂತೂ ತಮ್ಮ ಮಾಲೆಯನ್ನು ಜಪಿಸುವುದಿಲ್ಲ. ಬಹಳಷ್ಟು ಪೂಜಾರಿಗಳು ಮಾಲೆಯನ್ನು ಜಪಿಸುತ್ತಾರೆ.
ಮತ್ತೆ ಕೊನೆಯಲ್ಲಿ ಪೂಜ್ಯರಾಗುತ್ತಾರೆ. ವಾಸ್ತವದಲ್ಲಿ ಸೃಷ್ಟಿಯ ಅಂತ್ಯವಾದಾಗ ಟೀಚರ್ ಕೂಡ ಆಗಿರುವ, ಗುರುವು ಕೂಡ ಆಗಿರುವ ತಂದೆ ಒಬ್ಬರೇ ಸಹಜವಾಗಿ ನೆನಪಾಗುತ್ತಿರಬಹುದು. ಯಾವುದೇ ಮನುಷ್ಯರು ತಮ್ಮನ್ನು ತಂದೆ, ಟೀಚರ್, ಗುರು ಎಂದು ಕರೆದುಕೊಳ್ಳಲು ಸಾಧ್ಯವಿಲ್ಲ. ಈ ಲೆಕ್ಕಾಚಾರದಂತೆ ಶಿವಬಾಬಾ ಬಹಳ ನೆನಪಾಗಬೇಕು. ಆದರೆ ಮಾಯೆ ಇಷ್ಟು ಸುಲಭವಾದ ಮಾತನ್ನು ಮರೆಸಿಬಿಡುತ್ತದೆ. ಮಾಯೆಯ ಕೆಲಸವೇ ಮರೆಸುವುದು. ಆದ್ದರಿಂದ ಇದರ ಹೆಸರನ್ನು ಬುಲ್ಬುಲಯ್ಯ ಎಂದು ಇಡಲಾಗಿದೆ. ಶೋಭಿಸುವುದು ಈಗಲೇ, ಅಂದ್ರೆ ಬುಲ್ಬುಲಯ್ಯ ಅನ್ನೋ ಹೆಸರು ಈಗಲೇ ಶೋಭಿಸ್ತದೆ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿರಿ. ಆದರೆ ಮಾಯೆ ಮರೆಸುತ್ತದೆ. ಮಾಯೆ ಬಹಳ ಬಲಶಾಲಿಯಾಗಿದೆ. ರಾಜ್ಯಭಾರವು ಈ ರಾವಣನದ್ದೇ ನಡೆಯುತ್ತದೆ. ರಾವಣನು ಸೋಲಿಸಿದರೆ ರಾಮ ಸಂಪ್ರದಾಯದ ವಿಜಯವಾಗುತ್ತದೆ. ಈಗ ನಿಮ್ಮ ಬುದ್ಧಿಯಲ್ಲಿದೆ. ಶಾಸ್ತ್ರಗಳಲ್ಲಂತೂ ಬಹಳ ತಪ್ಪು ವಿಷಯಗಳನ್ನು ಬರೆದಿದ್ದಾರೆ. ಅವರಿಗೆ ತಿಳಿಸಬೇಕಲ್ಲವೇ? ಗೀತೆಯಲ್ಲಿ ಅಸುರರು ಮತ್ತು ದೇವತೆಗಳ ಅಥವಾ ಕೌರವರು ಮತ್ತು ಪಾಂಡವರ ಯಾವ ಯುದ್ಧವನ್ನು ತೋರಿಸಿದ್ದಾರೋ ಅದು ನಡೆದಿಲ್ಲ. ನೀವು ಎಲ್ಲರಿಗೂ ತಿಳಿಸುತ್ತೀರಿ, ಆದರೆ ಪತ್ರಿಕೆಯಲ್ಲಿ ಹಾಕುವಷ್ಟು ಯಾರ ಬುದ್ಧಿಯಲ್ಲೂ ಕೂರುವುದೇ ಇಲ್ಲ. ರಾಮ, ರಾವಣ ಅಥವಾ ರಾಮನ ಮಕ್ಕಳು ಇತ್ಯಾದಿಗಳ ಯುದ್ಧ ನಡೆದಿಲ್ಲ. ಇವು ಗ್ಲಾನಿಯ ಮಾತುಗಳಾಗಿವೆ. ಇದು ಸೀತೆಯ ಕಠಿಣ ಗ್ಲಾನಿಯಾಗಿದೆ. ಮಾತುಗಳು ಒಪ್ಪಿಕೊಳ್ಳುವಂತಿಲ್ಲ. ನಾವು ಇಂತಹ ಮಾತುಗಳನ್ನು ಕೇಳಲು ಇಷ್ಟಪಡುವುದಿಲ್ಲ. ಹೀಗೆ ತಿಳಿಸಿ. ಸಭೆಯಲ್ಲಿ ಭಾಷಣ ಇತ್ಯಾದಿ ಮಾಡಿದರೆ ಇದು ಸರಿ ಎಂದು ಹೇಳುತ್ತಾರೆ. ಇಂತಹ ಕಟ್ಟುಕತೆಗಳಿಂದ ನಮ್ಮೆಲ್ಲರ ಬುದ್ಧಿ ಭ್ರಷ್ಟವಾಗಿದೆ. ನಿಮ್ಮ ಹೆಸರು ಪ್ರಸಿದ್ಧಿಯಾಗುವುದಂತೂ ಅವಶ್ಯವಾಗಿದೆ. ಬಹಳಷ್ಟು ಜನ ಬರುತ್ತಾರೆ. ಹೀಗೆ ಕುಳಿತು ತಿಳಿಸಿರಿ. ಹಿಯರ್ ನೋ ಹಿವಿಲ್, ಸಿ ನೋ ಹಿವಿಲ್. ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು ನೋಡಬೇಡಿ, ಕೆಟ್ಟದ್ದನ್ನು ಮಾತನಾಡಬೇಡಿ ಎಂದು ಹೇಳಿ. ಇವು ನಷ್ಟವನ್ನುಂಟು ಮಾಡುವ ಕೆಟ್ಟ ಮಾತುಗಳಾಗಿವೆ. ದೇವತೆಗಳ ನಿಂದನೆಯಾಗಿದೆ. ಭಗವಾನುವಾಚವಿದೆ. ಇಂತಹ ಗ್ಲಾನಿಯಾದಾಗ ತಂದೆಯೇ ಬಂದು ತಿಳಿಸುತ್ತಾರೆ, ಇದು ಅತಿ ಧರ್ಮದ ಗ್ಲಾನಿಯಾಗಿದೆ. ಇಂತಹ ಪಾಯಿಂಟ್ಸ್ಗಳು ಬುದ್ಧಿಯಲ್ಲಿರಬೇಕು. ಅದನ್ನು ಸಮಯಕ್ಕೆ ಸರಿಯಾಗಿ ಹೇಳಿ ಪಕ್ಕಾ ಮಾಡಿಸಬೇಕು. ಮುಂದೆ ಹೋಗುತ್ತಾ ಬಹಳಷ್ಟು ಜನ ಕೇಳುತ್ತಾರೆ. ಅವಶ್ಯವಾಗಿ ಕೇಳಬೇಕಿದೆ. ಬಹಳಷ್ಟು ಜನ ಆದಾಗ ತಕ್ಷಣ ಒಪ್ಪಿಕೊಳ್ಳುತ್ತಾರೆ. ಮತ್ತು ಯಾವುದೆಲ್ಲ ಸುಳ್ಳು ಮಾತುಗಳು ಮುಖ್ಯವಾಗಿವೆಯೋ ಅವುಗಳನ್ನು ದೊಡ್ಡ ದೊಡ್ಡ ಬೋರ್ಡ್ಗಳ ಮೇಲೆ ಬರೆಯಿರಿ. ವ್ಯರ್ಥ ಮಾತುಗಳನ್ನೆಲ್ಲ ಬರೆಯಿರಿ ಎಂದು ಬಾಬಾ ಹೇಳಿದ್ದರು. ಈ ಎಲ್ಲಾ ಮಾತುಗಳನ್ನು ಕೇಳಿ ಭಾರತವು ಪತಿತವಾಗಿದೆ. ಪಾವನರನ್ನಾಗಿ ಮಾಡುವವರು ತಂದೆ ಒಬ್ಬರೇ ಆಗಿದ್ದಾರೆ. ನನ್ನನ್ನು ನೆನಪು ಮಾಡಿದರೆ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ ಎಂದು ಅವರೇ ಹೇಳುತ್ತಾರೆ. ಹಾಗೆಯೂ ನೀವು ಮಕ್ಕಳಿಗೆ ಇದನ್ನೇ ತಿಳಿಸಬೇಕು. ಮುಖ್ಯವಾದ ವಿಷಯ ಇದಾಗಿದೆ. ಭಗವಾನುವಾಚ, ತಮ್ಮನ್ನು ಆತ್ಮ ಎಂದು ತಿಳಿದು ದೇಹದ ಎಲ್ಲಾ ಸಂಬಂಧಗಳನ್ನು ಕಡಿದು ನನ್ನೊಬ್ಬನನ್ನೇ ನೆನಪು ಮಾಡುವುದರಿಂದ ನಿಮ್ಮ ಎಲ್ಲಾ ಪಾಪಗಳು ಭಸ್ಮವಾಗುತ್ತವೆ. ಮತ್ತು ಸೃಷ್ಟಿ ಚಕ್ರವನ್ನು ನೆನಪು ಮಾಡುವುದರಿಂದ ಸತ್ಯಯುಗದ ಸ್ವರ್ಗದ ಮಾಲೀಕರಾಗುತ್ತೀರಿ ಎಂದು ನೀವು ಸಂದೇಶವನ್ನು ಕೊಡುತ್ತೀರಿ. ಇಂತಹ ಅಕ್ಷರಗಳನ್ನು ಸೇರಿಸಿ ಬಹಳ ಚೆನ್ನಾಗಿ ತಯಾರಿಸಬೇಕು. ನಿಮ್ಮ ತಂದೆಯಾದ ನನ್ನನ್ನು ನಿರಂತರವಾಗಿ ನೆನಪು ಮಾಡಿರಿ. ನೆನಪು ಮಾಡುವುದರಿಂದ ಡ್ರಾಮಾ ಪ್ಲಾನ್ ಅನುಸಾರ ಆಗಲಿರುವ ವಿನಾಶದ ಮೊದಲು ಆಸ್ತಿಯನ್ನು ತಂದೆಯಿಂದ ಪಡೆದುಕೊಳ್ಳುತ್ತೀರಿ. ಬಾಬಾ ಅಂತೂ ಹೇಳುತ್ತಾರೆ, ಒಳ್ಳೊಳ್ಳೆ ತಗಡಿನ ಮೇಲೆ ಈ ಜ್ಞಾನದ ಪಾಯಿಂಟ್ಸ್ಗಳನ್ನು ಬರೆದು ದೊಡ್ಡ ದೊಡ್ಡ ಸ್ಥಳದಲ್ಲಿ ಹಾಕಿರಿ. ಒಂದು ಕಡೆ ಮನುಷ್ಯರು, ಒಂದು ಕಡೆ ದೇವತೆಗಳು, ಹೀಗೆ ಏನಾದರೊಂದು ಬರೆದು ದೊಡ್ಡ ದೊಡ್ಡ ಮ್ಯೂಸಿಯಂಗಳಲ್ಲಿ ಬೋರ್ಡ್ ಹಾಕಿರಿ. ಇದು ಮುಖ್ಯವಾದ ವಿಷಯವಾಗಿದೆ. ತಮ್ಮನ್ನು ಆತ್ಮ ಎಂದು ತಿಳಿದು ದೇಹದ ಎಲ್ಲಾ ಸಂಬಂಧಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿದರೆ ಕಲ್ಪದ ಹಿಂದಿನಂತೆ ನೀವು ಸದ್ಗತಿಯನ್ನು ಪಡೆಯುತ್ತೀರಿ. ಇಂತಹ ದೊಡ್ಡ ದೊಡ್ಡ ಬೋರ್ಡ್ಗಳನ್ನು ದೊಡ್ಡ ದೊಡ್ಡ ಸ್ಥಳಗಳಲ್ಲಿ, ದೊಡ್ಡ ದೊಡ್ಡ ಜಂಕ್ಷನ್ಗಳಲ್ಲಿ ಹಾಕಿರಿ. ಇಂತಹ ಚಿತ್ರಗಳನ್ನು ಬಸ್ನಲ್ಲೂ ಹಾಕಿದರೆ ಒಳ್ಳೆಯದು. ಇದು ಮೂಲ ಮಂತ್ರವಾಗಿದೆ. ಮಕ್ಕಳು ಬರೆದು ಮುಂದೆ ತಂದರೆ ಟೀಚರ್ ಕೂಡ ಶಬಾಷ್ ಎನ್ನುತ್ತಾರೆ. ಒಳ್ಳೊಳ್ಳೆಯ ತಿಳುವಳಿಕೆಯುಳ್ಳ ಮಕ್ಕಳು ಬರೆಯಲು ಸಾಧ್ಯ. ಉಳಿದವರಿಗಂತೂ ಇಷ್ಟು ತಿಳುವಳಿಕೆ ಇಲ್ಲ ಎಂದು ತಿಳಿದುಕೊಳ್ಳುತ್ತಾರೆ. ಅವರು ಬರೆಯಲು ಸಾಧ್ಯವಿಲ್ಲ. ಈ ವಿಷಯಗಳನ್ನು ಪತ್ರಿಕೆಯಲ್ಲೂ ಹಾಕಬಹುದು. ನಿಮಗೂ ಸಹ ಅಪ್ರಿಶಿಯೇಟ್ ಸಿಗುತ್ತದೆ. ಅಂದ್ರೆ ನಿಮ್ಮನ್ನು ಮೆಚ್ಚುಗೆ ಪಡುತ್ತಾರೆ. ಇದು ಗೀತೆಯಲ್ಲೂ ಇರುವ ಮೂಲ ವಿಷಯವಾಗಿದೆ. ಗೀತಾ ಜ್ಞಾನದಾತ ಶಿವ ಭಗವಾನುವಾಚ ಎಂದು ನಾವು ಬರೆಯುತ್ತೇವಲ್ಲವೇ,
ಆಗ ಬಹಳಷ್ಟು ಜನರ ದೃಷ್ಟಿ ಬೀಳುತ್ತದೆ. ಇದಂತೂ ಗೀತೆಯೇ ಆಗಿದೆ ಎಂದು ತಿಳಿದುಕೊಳ್ಳುತ್ತಾರೆ. ಮನುಷ್ಯರು ಯಾವುದನ್ನು ನಕಲಿಯನ್ನಾಗಿ ಮಾಡಿದ್ದಾರೋ ಆ ಅಸಲಿ ವಸ್ತುವಿನ ಮೇಲೆ ನೀವು ತಿಳಿಸುತ್ತೀರಿ. ವಿನಾಶದ ಸಮಯವು ಹತ್ತಿರ ಬಂದಾಗ ಮತ್ತೆ ಈ ವಿಷಯಗಳ ಮೇಲೆ ಗಮನ ಕೊಟ್ಟು ಹೇಳಿ. ಮುಂದೆ ಹೋಗುತ್ತಾ ನಿಮ್ಮೊಂದಿಗೆ ಪ್ರಸಾದ ತಿನ್ನುವವರು ಬಹಳಷ್ಟು ಮಂದಿ ಬರುತ್ತಾರೆ. ಆಗ ನಿಮ್ಮ ಹೆಸರು ಪ್ರಸಿದ್ಧಿಯಾಗುವುದಂತೂ ಅವಶ್ಯವಾಗಿ ಇದೆ. ಇವರಿಗೆ ಪರಮಪಿತ ಶಿವ ಪರಮಾತ್ಮನು ಓದಿಸುತ್ತಿದ್ದಾರೆ ಎನ್ನುವುದನ್ನು ಅವರು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಜ್ಞಾನ ಸಾಗರನೇ ಈ ಜ್ಞಾನವನ್ನು ಕೊಡುತ್ತಾರೆ. ಕೃಷ್ಣನನ್ನು ಜ್ಞಾನ ಸಾಗರ ಎಂದು ಕರೆಯಲಾಗುವುದಿಲ್ಲ. ಕಲ್ಪಕಲ್ಪವು ಇಂತಹ ಯುಕ್ತಿಗಳನ್ನು ರಚಿಸುತ್ತಾ ಬಂದಿದ್ದಾರೆ. ನೀವು ಮಕ್ಕಳು ತಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡಿಯೇ ತೋರಿಸುತ್ತೀರಿ. ಇದಂತೂ ನಿಶ್ಚಯವಾಗಿದೆ. ತಂದೆಯೂ ಇದ್ದಾರಲ್ಲವೇ ಬಾಬಾ, ನಾವೂ ಸಹ ನಿಮ್ಮ ಸಹಾಯಕರಾಗುತ್ತೇವೆ ಎಂದು ಮಕ್ಕಳು ಹೇಳುತ್ತಾರೆ. ಯಾರು ಸಹಾಯಕರಾಗುತ್ತಾರೋ ಅವರೇ ರಾಜಧಾನಿಯ ಆಸ್ತಿಯನ್ನು ಪಡೆಯುತ್ತಾರೆ. ಹೇಗೆ ಸಹಾಯ ಮಾಡುತ್ತಾರೋ ಹಾಗೆಯೇ ಆಸ್ತಿಯನ್ನು ಪಡೆಯುತ್ತಾರೆ. ಪಾಂಡವ ಸರ್ಕಾರ ಎಂದಿಗೂ ಕೌರವ ಸರ್ಕಾರದಿಂದ ಭಿಕ್ಷೆ ಬೇಡಲು ಸಾಧ್ಯವಿಲ್ಲ. ಅವರಂತೂ ಭಿಕ್ಷೆ ಬೇಡಲು ಬರುತ್ತಲೇ ಇರುತ್ತಾರೆ. ದಿನ ಪ್ರತಿದಿನ ಭಿಕ್ಷೆಯನ್ನು ಹೆಚ್ಚಾಗಿ ಬೇಡುತ್ತಲೇ ಇರುತ್ತಾರೆ. ಚಂದ ಸಂಗ್ರಹಿಸುತ್ತಲೇ ಇರುತ್ತಾರೆ. ಭಿಕ್ಷೆಯಂತೂ ನಡೆಯುತ್ತಲೇ ಇರುತ್ತದೆ ಅಲ್ಲವೇ? ಒಳ್ಳೆಯದು. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ ದಾದಾರವರ ನೆನಪು, ಪ್ರೀತಿಗಳು ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯ. ವರದಾನ: ಕರ್ಮಾತೀತ ಭವ. ಡೈರೆಕ್ಟ್ ಆಗಿ ತಂದೆಯ ಮೂಲಕ ಸರ್ವ ಪ್ರಾಪ್ತಿಗಳನ್ನು ಮಾಡಿಕೊಳ್ಳುವವನಾಗಿದ್ದೇನೆ ಎಂಬ ಇಂತಹ ಶ್ರೇಷ್ಠ ನಶೆ ಸದಾ ಇರುತ್ತದೆಯೇ? ಎಷ್ಟು ನಶೆ ಇರುತ್ತದೆಯೋ ಅಷ್ಟು ತಮ್ಮ ಕರ್ಮಾತೀತ ಸ್ಥಿತಿಯು ಗುರಿಯ ಹತ್ತಿರದಲ್ಲಿ ಕಾಣಿಸುತ್ತದೆ. ಈ ಈಶ್ವರೀಯ ನಶೆಯಲ್ಲಿ ಇರುವುದರಿಂದ ದುಃಖಗಳ ಪ್ರಪಂಚವನ್ನು ಸಹಜವಾಗಿಯೇ ಮರೆತು ಬಿಡುತ್ತೀರಿ. ಈ ನಶೆಯಲ್ಲಿ ಯಾವುದೇ ನಷ್ಟವಿಲ್ಲ. ಎಷ್ಟು ನಶೆ ಏರಿಸಿಕೊಳ್ಳುತ್ತೀರೋ ಅಷ್ಟು ಒಳ್ಳೆಯದು. ಒಳ್ಳೆಯದು. ಓಂ ನಮಃ ಶಿವಾಯ.